ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಭೂಗಳ್ಳರ ಪಾಲಿಗೆ ಸ್ವರ್ಗವಾಗಿರ್ತಕ್ಕಂಥದ್ದು. ಈ ಒಂದು ತಾಲೂಕಿನಲ್ಲಿ ಸುಮಾರು 300 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ಅಕ್ರಮವಾಗಿ ಭೂಮಿ ಮಂಜೂರಾಗಿದೆ ಎಂಬಂತಹ ಒಂದು ಆರೋಪವನ್ನು ಇತ್ತೀಚೆಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು 16 ಎಕರೆ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಮಂಜೂರನ್ನು ಮಾಡಲಾಗಿದೆ. ಇನ್ನು ಈ ಒಂದು ಮಂಜೂರು ಅಂದರೆ ಈ ಒಂದು ಮಂಜೂರಾಗಿರ್ತಕ್ಕಂಥ ಏನು ಫಲಾನುಭವಿಗಳಿದ್ದಾರೆ ಅವರು ಈ ಒಂದು ಜಮೀನನ್ನು ಖಾಸಗಿ ಕಂಪನಿಗಳಿಗೆ ಮಾರಾಟವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಜಮೀನಿನ ಒಂದು ಮಂಜೂರು ಪ್ರಕ್ರಿಯೆ ಏನಿದೆ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಆರೋಪಗಳನ್ನು ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಕೋಲಾರ ಜಿಲ್ಲಾಧಿಕಾರಿಗಳು ಜೊತೆಗೆ ಉಪವಿಭಾಗಾಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆಯ ಅಪರ ಪ್ರಾದೇಶಿಕ ಆಯುಕ್ತರಿಗೂ ಕೂಡ ಈ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ದೂರನ್ನ ಈಗಾಗಲೇ ಬಹಳ ಒಂದು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕೋಲಾರ ಜಿಲ್ಲಾಡಳಿತ ಜೊತೆಗೆ ಕಂದಾಯ ಇಲಾಖೆಯ ಅಪರ ಪ್ರಾದೇಶಿಕ ಆಯುಕ್ತರು ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಕೂಡ ಮಾಡಲಿಕ್ಕೆ 4ರ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ತಂಡ ಈಗಾಗಲೇ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ಜಮೀನು ಮಂಜೂರು ಪ್ರಕ್ರಿಯೆ ಏನಿದೆ ಆ ಒಂದು ಜಮೀನು ಮಂಜೂರು ಪ್ರಕ್ರಿಯೆಯ ಒಂದು ದಾಖಲೆಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಅಕ್ರಮ ಜಮೀನು ಒಂದು ಆರೋಪ ಪ್ರಕರಣ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಲೂರು ತಾಲೂಕು ಕಚೇರಿಯಲ್ಲಿ ಒಂದು ಫೈಲ್ ಮಿಸ್ ಆಗಿದೆ ಎಂಬಂತ ಒಂದು ಆರೋಪ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಮಿಸ್ ಆಗಿರ್ತಕ್ಕಂಥ ಕಡತ ಎಸಿ ಅವರ ಕಚೇರಿಗೆ ರವಾನೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಅಲ್ಲಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ತನಿಖಾ ತಂಡ ಇವತ್ತು ಕೋಲಾರದ ಸಹಾಯಕ ಕಮಿಷನರ್ ಅವರ ಕಚೇರಿಗೆ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ವಿಶೇಷವಾಗಿ ಅಧಿಕಾರಿಗಳ ತಂಡ ಇವತ್ತು ಎಸಿ ಅವರನ್ನು ಕೂಡ ಈ ಒಂದು ಕುರಿತಂತೆ ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಎಸಿ ಅವರ ಕಚೇರಿಯಲ್ಲೂ ಕೂಡ ಆ ಒಂದು ಜಮೀನಿನ ಕಡತಗಳು ಇದೀಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಫೈಲ್ ನಾಪತ್ತೆ ಹೇಗಾಯ್ತು ಅನ್ನುವಂತಹ ಒಂದು ದೊಡ್ಡ ಒಂದು ಇಲ್ಲಿ ಅನುಮಾನ ಕೂಡ ಕಾಡ್ತಾ ಇದೆ. ಈ ಒಂದು ಫೈಲ್ ನಾಪತ್ತೆ ಪ್ರಕರಣದ ಹಿಂದೆ ಮಾಲೂರು ತಾಲೂಕು ಕಚೇರಿಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಅಧಿಕಾರಿಗಳ ತಂಡ ನಾವು ಎಲ್ಲ ಒಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. ದಾಖಲೆಗಳ ಪರಿಶೀಲನೆ ಆದ ನಂತರ ನಮ್ಮ ಪ್ರಾದೇಶಿಕ ಆಯುಕ್ತರು ಈ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಖಂಡಿತ ತಪ್ಪಾಗಿದ್ರೆ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಸಹಾಯಕ ಕಮಿಷನರ್ ಅವರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ಒಂದು ತನಿಖಾ ತಂಡ ರಚನೆ ಆಗಿದೆ. ವಿಶೇಷ ತನಿಖಾ ತಂಡಕ್ಕೆ ಎಲ್ಲ ಒಂದು ದಾಖಲೆಗಳನ್ನು ಕೂಡ ನಾವು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ತಹಶೀಲ್ದಾರ್ ಅವರನ್ನು ಕೂಡ ಈ ಒಂದು ನಿಟ್ಟಿನಲ್ಲಿ ಅಮಾನತು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮೇಲಧಿಕಾರಿಗಳಿಗೆ ಒಂದು ವರದಿಯನ್ನು ಕೂಡ ಕೊಡ್ತೀವಿ. ಖಂಡಿತ ಈ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ ಮತ್ತೆ ಸರ್ಕಾರಿ ಜಮೀನುಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಜೊತೆಗೆ ಮಾಲೂರು ತಾಲೂಕಿನಿಂದ ನಮ್ಮ ಒಂದು ಕಚೇರಿಗೆ ಫೈಲ್ ಅನ್ನು ಕಳಿಸ್ಕೊಟ್ಟಿದ್ರು ಆ ಒಂದು ಫೈಲ್ ಅನ್ನ ನಾವು ಮತ್ತೆ ಅಧಿಕಾರಿಗಳಿಗೆ ವಾಪಸ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೀವಿ. ಇದನ್ನೇ ನಾವು ತನಿಖಾ ತಂಡದ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 16 ಎಕರೆ ಸರ್ಕಾರಿ ಜಮೀನು ಅಕ್ರಮವಾಗಿ ಒಂದು ಮಂಜೂರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಎಂಬಂತ ಒಂದು ಆರೋಪ ಇದೀಗ ಬಿಜೆಪಿ ನಾಯಕರು ಮಾಡ್ತಾ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಮಾಲೂರಿನ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಈ ಒಂದು ಭೂಮಿ ಅಕ್ರಮ ಏನಿದೆ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ದಾಖಲಾತಿಗಳನ್ನು ಕೂಡ ಇಲ್ಲಿ ನಕಲಿಯಾಗಿ ಸೃಷ್ಟಿ ಮಾಡಿ ಇವರಿಗೆ ಒಂದು ಡಾಕ್ಯುಮೆಂಟ್ ಗಳನ್ನ ಅಲ್ಲಿ ಒಂದು ಇನ್ಸರ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು 1963 ಆಗಿರ್ತಕ್ಕಂಥ ಒಂದು ಜಮೀನು ಮಂಜೂರಾತಿ ಪ್ರಕ್ರಿಯೆ ಏನಿದೆ ಇದೆಲ್ಲವೂ ಕೂಡ ನಕಲಿಯಾಗಿದೆ. ಹಾಗಾಗಿನೇ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು. ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದಿಂದ ಇವತ್ತು ಇಬ್ಬರು ಸಿಬ್ಬಂದಿ ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತೇಳಿ ಬಂದಿದ್ದಾರೆ. ಅದೇ ವಿಚಾರವಾಗಿ ಬಂದಿರೋದ್ರಿಂದ ನಮ್ಮಲ್ಲಿ ಏನು ಲಭ್ಯ ದಾಖಲೆಗಳಿದ್ದಾವೆ ಅವರಿಗೆ ನಾವು ಅದನ್ನು ಕೊಡ್ತೀವಿ. ಆಮೇಲೆ ಯಾವ ದಾಖಲೆಗಳು ನಮ್ಮಲ್ಲಿಲ್ಲ ಅದರ ಮಾಹಿತಿನೂ ಅವರಿಗೆ ಕೊಡ್ತೀವಿ. ಅಲ್ಲೂರಲ್ಲಿ ಆ ಫೈಲು ನಮಗೆ ಕಳಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಬಟ್ ನಮ್ಮಲ್ಲಿ ಆ ಫೈಲ್ ಇಲ್ಲ. ನಮ್ಮಲ್ಲಿಂದ ನಾವು ಅವ್ರಿಗೆ ವಾಪಸ್ ಕೊಟ್ಟಿರೋದಕ್ಕೆ ದಾಖಲೆಗಳಿದ್ದಾವೆ. ಅದನ್ನೇ ನಾವು ಆ ಪ್ರಾದೇಶಿಕ ಆಯುಕ್ತರ ಸಿಬ್ಬಂದಿ ಏನು ಬಂದಿದ್ರು ಅವ್ರಿಗೆ ಹೇಳಿದ್ದೀವಿ. ಅದಿದೆ, ಅದರಲ್ಲಿ ನಾವು ಅದನ್ನು ಈಗ ಪೇರಿಸ್ಟೆಲ್ಲ ರೆಡಿ ಆಗ್ತಾ ಇದೆ. ಅದರಲ್ಲಿ ಅದೆಲ್ಲ ಮಾಹಿತಿ ಇದೆ. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ತೊರ್ನಹಳ್ಳಿ ಗ್ರಾಮ ಸರ್ವೆ ನಂಬರ್ 270, 278, 279, 280, 282, 84, 85 ಇವು ಈ ಜಮೀನಿಗೆ ಸಂಬಂಧಪಟ್ಟಂಗೆ ಅಕ್ರಮಗಳು ನಡೆದಿದ್ದಾವೆ. ಇದನ್ನು ಪರಿಶೀಲನೆ ಮಾಡಿ ನಿಮ್ಮ ಹಂತದಲ್ಲಿ ಏನಾದರೂ ಕ್ರಮ ತಗೊಳ್ಳೋದಿದ್ದರೆ ಕ್ರಮ ತಗೊಳ್ಳಿ, ಅಥವಾ ಮೇಲಾಧಿಕಾರಿಗಳಿಗೆ ಇದನ್ನು ವರದಿ ಸಲ್ಲಿಸೋದಾದರೆ ವರದಿ ಸಲ್ಲಿಸ್ರಿ ಅಂತೇಳಿ ಹೇಳಿದ್ದಾರೆ. ಇನ್ನು ನಮ್ಮಲ್ಲಿ ಏನು ದಾಖಲೆಗಳಿದ್ದಾವೆ, ಏನಾದರೂ ಮಾಹಿತಿಗಳು ದಾಖಲಾತಿಗಳು ಬೇಕಾದಾಗ ನಮ್ಮಲ್ಲಿ ಏನಾದರೂ ಲಭ್ಯ ಇದ್ದು ಅಂತಂದರೆ ಅವ್ರಿಗೆ ನಾವು ಇಂಥ ಮಾಹಿತಿ ಲಭ್ಯ ಇದ್ದಾವೆ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಇಂಥ ಮಾಹಿತಿಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತೇಳಿ ಹೇಳ್ತೀವಿ. ಇಲ್ಲ ಆ ಥರದ್ದೇನಿಲ್ಲ. ನಮ್ಮ ಗಮನಕ್ಕೆ ಏನೇನು ಬಂದಿದ್ದಾವೆ ಅಕ್ರಮ ಖಾತೆಗಳಾಗಿದ್ದಂಥವು ಅಂಥವು ಏನಾದ್ರು ಇದ್ದು ಅಂತಂದರೆ ಅವನ್ನೆಲ್ಲ ವಿಚಾರಣೆಗೆ ತೊಗೊಂಡು
ನಾವು ಸೂಕ್ತವಾದ ಆದೇಶಗಳನ್ನು ಹೊರಡಿಸಿದ್ದೀವಿ. ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಅದು ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ಅಂತೇಳಿ ಹೇಳ್ತೇವೆ. ಇದು ಬರೀ ಈ ಕಡೆ ಆಗೈತಿ, ಇನ್ನು ಲಕ್ಕೂರ್ ಕಡೆ ಹೋಗ್ಲಿಲ್ಲ. ಇಷ್ಟಕ್ಕೂ ಮೂಲ ಕಾರಣಕರ್ತರು ಯಾರು ಅನ್ನೋದು ದೇಶಕ್ಕೆಲ್ಲ ಗೊತ್ತಿದೆ. ಇಷ್ಟರಲ್ಲೂ ಎಷ್ಟು ಬೋಗಸ್ ಆಗಿದೆ, ಇಷ್ಟೆಲ್ಲ ಊರುಗಳು ಹೇಳ್ತಾ ಇದ್ದೀನಲ್ಲ, ಅಷ್ಟು ಊರಲ್ಲೂ ಬೋಗಸ್ ನಡೆದಿರೋಂಥ ಜಾಗ ಇದೆ. ಅದಕ್ಕೂ ಅರ್ಜಿ ಕೊಟ್ಟಿದ್ದಾರೆ ಇವರು. ನಾನು ಒಟ್ಟ ಮೇಲೆ SIT ನಾನೇ ಮಾಡಿಸಿದೆ ಅನ್ನೋದು. ಅಲ್ಲಿಗೆ ನೀವೇನೇ ಹಿಡ್ಕೊಟ್ಟಿದ್ದು ತಹಸೀಲ್ದಾರ್ ಅವ್ರನ್ನ? ತಹಸೀಲ್ದಾರ್ ಅವ್ರು ತಪ್ಪು ಮಾಡಿದ್ದು ನೀವೇ ಹಿಡ್ಕೊಟ್ರ? ಯಾರಿಗೆ ಹೇಳ್ತೀರಿ ಇವೆಲ್ಲ ಗಲೀಜ್ ಕೆಲಸಗಳು ಮಾಡ್ಕೊಂಡು? ಎಷ್ಟು ಲೂಟಿ ಮಾಡೋಕ್ಕೆ ಒಂದು ಅರ್ಥ ಬೇಡವಾ? ನನ್ನ ಮೇಲೆ ಹೇಳೋದು. ನಾನೇನೋ ಗಲಾಟೆ ಗುಂಡಾಗಿರಿ ಮಾಡ್ತಾ ಇದ್ದಂತೆ. 80 ಕೋಟಿ ಒಬ್ಬರೇ ತಿಂದ್ಬಿಟ್ರೆ, ಯಾರ ಗೌರ್ಮೆಂಟಿಗೆ ಬರೋ ಜಮೀನ 80 ಕೋಟಿ ತಿಂದ್ಬಿಟ್ರೆ ಕೇಳಬಾರ್ದ? ಇದು ಒಂದು ಮಾತ್ರ ಹೇಳ್ತಾ ಇರೋದು, ಇನ್ನು ಎಷ್ಟಿದೆ? ನನ್ನ ಬಾಳ್ ನಾನು ಸುಮ್ಮನೆ ಇರ್ತೀನಿ, ಕೆದಕಿ ಮೇಲೆ ಹಾಕೊಳ್ಳೋದು. ಇವ್ರೆ ಬಂದು ಹಿಡ್ಕೊಟ್ಟಾಗ ತಿರ್ಗಿ ಹಿಂಗೆ ಬಂದು ನಾನೊಂದು ಅರ್ಜಿ ಕೊಟ್ಟೆ ಅಂತ ಹೇಳಿ ಯಾರ ನಮಗೆ ಮಾಲೂರು ಗೌರ್ಮೆಂಟ್ ಲ್ಯಾಂಡ್ ಮುಕ್ತ ಮಾಲೂರು ಆಗ್ತದೆ ಇನ್ನು 1 ವರ್ಷ 2 ವರ್ಷ ಬಿಟ್ಬಿಟ್ರೆ. ಗೌರ್ಮೆಂಟ್ ಲ್ಯಾಂಡ್ ಅನ್ನೋದೇ ಇರೋಲ್ಲ. ಯಾರ ದಲಿತರಿಗೆ, ಬಡವರಿಗೆ, ಯೋಧರಿಗೆ, ನಮ್ಮ ಗಡಿಕಾಯ ಯೋಧರಿಗೆ 1 ಗುಂಟೆ ಜಮೀನು ಉಳಿದಿದ್ದಂಗೆ ಆಗ್ತದೆ ಮಾಲೂರಲ್ಲಿ. ಎಲ್ಲಿದೆ ಗೋಂಬಾಳೆಗಳು ಬಿಟ್ಕೊಂಡಿರೋದು? ಒಂದು ಲಿಮಿಟ್ ಬೇಡವಾ ಸರ್? ಈ ಮಟ್ಟಕ್ಕೆ ಲೂಟಿ ಮಾಡೋದು, ಆಮೇಲೆ ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡೋದು. ಬನ್ರಿ ಧರ್ಮಸ್ಥಳ ಎತ್ಕೊಂಬನ್ರಿ, ಯಾರು ಹೋರಾಟ ಮಾಡೋದು ನೋಡೋಣ. ನಾನು ಇವಾಗ ಹೇಳ ನಿಮ್ಮ ಮುಂದೆ ಸ್ಪಷ್ಟವಾಗಿ ಸ್ಪ್ಲಿಟ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಯಾವ ದೇವರ ಮೇಲೆ ಪ್ರಮಾಣ ಮಾಡ್ತೀನಿ ಇದಕ್ಕೆಲ್ಲ ಕಾರಣಕರ್ತರು ನೀವೇ. ನಾನು ಅಲ್ಲ ಅಂತ ಬಂದು ನೀವು ದೇವರ ಪ್ರಸಾದ ಇಟ್ಕೊಂಡು ಪೂಜೆ ಹೇಳ್ಬಿಟ್ಟು ಹೋಗಿ. 2 ಪ್ರಕರಣದಲ್ಲಿ DC AC ಅವರು ಡಿಲೇ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿತ್ತು. ಎತ್ತದಾಗಿಂದ ನನಗೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಒಂದು 300 ಕೋಟಿಯಷ್ಟು ಜಮೀನ ಲೂಟಿ ಮಾಡಲಾಗಿದೆ. ಸರ್ಕಾರಿ ಜಮೀನ ಲೂಟಿ ಮಾಡಲಾಗಿದೆ. ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಖಾಸಗಿಯವರ ಹೆಸರುಗಳಿಗೆ ಈಗಾಗಲೇ ಎಲ್ಲ ಟ್ರಾನ್ಸ್ಫರ್ಸ್ ಆಗಿದೆ. ಕೆಲವೆಲ್ಲ ಇನ್ನು ಹಂಗೆ ಉಳ್ಕೊಂಡಿವೆ ಲೋಕಲ್ ಅವ್ರ ಹೆಸರಲ್ಲಿ. ಅದನ್ನೆಲ್ಲ ತಡೆ ಹಿಡಿಬೇಕು. ಅದಕ್ಕೆಲ್ಲ ನಿಮ್ಮಗಳ ಸಹಕಾರ ಕೇಳ್ತಾ ಇದ್ದೀನಿ. ಎಲ್ಲರೂ ಒಟ್ಟಾಗಿ ಭ್ರಷ್ಟಾಚಾರನ ತೊಳೆಯೋಣ. ಪ್ಲೀಸ್ ಸಹಕಾರ ಇರಲಿ ಅಂತ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಈಗಾಗಲೇ ಭೂಮಿಗೆ ಒಂದು ಬಂಗಾರದ ಬೆಲೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನ ಕಬಳಿಕೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಯತ್ನಗಳು ಕೂಡ ಆಗಿದೆ. ಇದೇ ನಿಟ್ಟಿನಲ್ಲಿ ತೊರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 16 ಎಕರೆ ಸರ್ಕಾರಿ ಜಮೀನು ಇದೀಗ ಅಕ್ರಮವಾಗಿ ಮಂಜೂರಾತಿ ಆಗಿರ್ತಕ್ಕಂಥ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಮಾಲೂರು ತಾಲೂಕು ಕಚೇರಿಯಲ್ಲಿ ಇರಬೇಕಾಗಿದ್ದಂತಹ ಒಂದು ಕಡತ ಈಗಾಗಲೇ ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು. ಒಂದು ಮಿಸ್ಸಿಂಗ್ ಫೈಲ್ ಅನ್ನ ಇವತ್ತು ಹುಡುಕ್ಲಿಕ್ಕೆ ಅಂತಾನೆ AC ಕಚೇರಿಗೆ ವಿಶೇಷ ತನಿಖಾ ತಂಡ ಬಂದಿತ್ತು. ಆದ್ರೆ ಅಲ್ಲೂ ಕೂಡ ಈ ಒಂದು ಫೈಲ್ ಪತ್ತೆ ಆಗಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದಿಂದ ಬಹಳಷ್ಟು ಒಂದು ಅನುಮಾನಗಳು ಕೂಡ ಕಾಡ್ತಾ ಇದೆ. ಅಧಿಕಾರಿಗಳ ಈ ಒಂದು ಫೈಲ್ ಅನ್ನ ಮಿಸ್ ಮಾಡಿದ್ದಾರೆ ಅಥವಾ ಎಳೆದು ಹಾಕುವಂತ ಒಂದು ನಿಟ್ಟಿನಲ್ಲಿ ನಾಟಕವನ್ನು ಕೂಡ ಆಡಿದ್ದಾರೆ ಎಂಬಂತ ಒಂದು ಗುಮಾನಿ ಕೂಡ ಎದ್ದು ಬರ್ತಾ ಇದೆ. ಹಾಗಾಗಿನೇ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಬಗ್ಗೆ ಕ್ರಮವನ್ನ ವಹಿಸ್ತಾರಾ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ರಘುರಾಜ್, News 18, ಕೋಲಾರ.